3 ಗಂಟೆಗಳ ಕಾಲ ಬೆಕ್ಕಿನ ಮರಿಯೊಂದು ಕಾರ್ ಎಂಜಿನ್ನಲ್ಲಿ ಅಡಗಿ ಕುಳಿತಿರೋ ಘಟನೆ ಹುಬ್ಬಳ್ಳಿಯ ಶಾಂತಿನಗರದಲ್ಲಿ ನಡೆದಿದೆ. ಅಪಾರ್ಟ್ಮೆಂಟ್ ಮುಂದೆ ಧಾರವಾಡದ ಹೇಮಂತ್ ಕಾಂಬ್ಳೆ ಅನ್ನುವರು ಕಾರನ್ನ ನಿಲ್ಲಿಸಿದ್ರು. ಈ ವೇಳೆ ಬೆಕ್ಕು ಕಾರ್ನ ಎಂಜಿನ್ ಒಳಹೊಕ್ಕು ಕೂತ್ಕೊಂಡಿದೆ. ಇನ್ನು ಕಾರ್ ಸ್ಟಾರ್ಟ್ ಮಾಡಿ ಕೊಂಚ ದೂರ ಹೋದ ಬಳಿಕ ಕಾರ್ನಿಂದ ಬೆಕ್ಕಿನ ಸೌಂಡ್ ಬಂದಿದೆ. ಈ ವೇಳೆ ಕಾರಿನ ಮಾಲೀಕರು ಬೆಕ್ಕನ್ನ ಹೊರತೆಗೆಯೋಕೆ ಹರಸಾಹಸ ಪಟ್ಟಿದ್ದಾರೆ. ಆದರೆ ತುಂಟ ಬೆಕ್ಕು ಮಾತ್ರ ಆಚೆ ಬರಲೇ ಇಲ್ಲ. ಸತತ 3 ಗಂಟೆಗಳ ಪ್ರಯತ್ನದ ನಂತರ ಸ್ಥಳದಲ್ಲಿದ್ದ ವೃದ್ಧನೊಬ್ಬ ಕಾರಿನ ಭಾಗಗಳನ್ನು ಬಿಚ್ಚಿ ಬೆಕ್ಕನ್ನ ಹೊರಗೆ ತೆಗೆದಿದ್ದಾರೆ. ಹಂಗ ಹಿಡ್ಕೊಂಟ ಬಾಂಬೆಲಿದ್ದ ಕರೆಸ್ಬೇಕಾಯ್ತು. ಬೆಕ್ಕಿಗೆ ಚೆಲ್ಲಾಟ, ಮಿಕ್ಕವರಿಗೆಲ್ಲರಿಗೂ ಕೂಡ ಪ್ರಾಣ ಸಂಕಟ ಅನ್ನುವಂತಹ ಪರಿಸ್ಥಿತಿ ಇವತ್ತು ಆಗಿದ್ದು, ತುಂಟ ಬೆಕ್ಕೊಂದು ಕಾರ್ನ ಎಂಜಿನ್ ಒಳಗೆ ಹೊಕ್ಕಿ ಕುಳಿತು ಸತತ 3 ಗಂಟೆಗಳ ಕಾಲ ಆಟ ಆಡಿಸಿರೋದು. ಈ ಬೆಕ್ಕನ್ನ ಸೇಫ್ ಆಗಿ ಆಚೆ ತೆಗಿಬೇಕು ಅಂತ ಹೇಳಿ ಅಲ್ಲಿದ್ದ ಎಲ್ಲರೂ ಕೂಡ ಪ್ರಯತ್ನ ಪಟ್ಟರು ಕೂಡ 3 ಗಂಟೆ ಸತತವಾಗಿ ಎಲ್ಲರಿಗೂ ಕೂಡ ಈ ಬೆಕ್ಕು ಆಟ ಆಡಿಸಿರೋದು. ನಂತರ ವೃದ್ಧರೊಬ್ಬರು ಆ ಬೆಕ್ಕನ್ನ ಎಂಜಿನ್ ಒಳಗಿಂದ ಹೊರಗೆ ಸೇಫ್ ಆಗಿ ತೆಗೆದಿದ್ದಾರೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್. ದತ್ತಾತ್ರೇಯ, 3 ಗಂಟೆಗಳ ಕಾಲ ಇದ್ದವರಿಗೆಲ್ಲರಿಗೂ ಆಟ ಆಡಿಸಿದ ಬೆಕ್ಕನ್ನ ಕಡೆಗೂ ಸೇಫ್ ಆಗಿ ಹೊರಗೆ ತೆಗೆದಿರೋದು. ಹೇಗೆ ನಡೀತು ಇವೆಲ್ಲ, ಹಾಗೆ ಘಟನೆ ಬಗ್ಗೆ ಏನಿದೆ ಡೀಟೇಲ್ಸ್? ಏನು ಅಂತಂದ್ರೆ ಬೆಳಿಗ್ಗೆ ತಾನೇ ಏನು ಧಾರವಾಡ ಹುಬ್ಬಳ್ಳಿಯಲ್ಲಿ ಅಪಾರ್ಟ್ಮೆಂಟ್ ಕೆಲಸ ಇದೆ ಅಂತ ಬಂದಿದ್ರು. ಅಪಾರ್ಟ್ಮೆಂಟ್ ಏನು ಅಂತಂದ್ರೆ ಮನೆ ಬಾಗಿಲು. ದತ್ತಾತ್ರೇಯ, ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ. ಮತ್ತೊಮ್ಮೆ ಅವರನ್ನ ಸಂಪರ್ಕ ಮಾಡಲಾಗುತ್ತೆ. ಕಾರಿನ ಎಂಜಿನ್ ಒಳಗೆ ಪುಟ್ಟ ಬೆಕ್ಕೊಂದು ಸೇರಿಕೊಂಡು 3 ಗಂಟೆಗಳ ಕಾಲ ಎಲ್ಲರಿಗೂ ಕೂಡ ಪರದಾಡುವಂತೆ ಮಾಡಿದ ಘಟನೆಗೆ ಇವತ್ತು ಹುಬ್ಬಳ್ಳಿ ಸಾಕ್ಷಿಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್. ದತ್ತಾತ್ರೇಯ, ಹೇಳ್ತಾ ಇದ್ರಿ ಯಾವ ರೀತಿ ಆಟ ಆಡಿಸ್ತು ಬೇಕು ಎಲ್ಲರನ್ನು ಅಂತ ಹೇಳಿ, ಮುಂದುವರಿಸಬಹುದು? ನಗರದಲ್ಲಿ ಧಾರವಾಡ ನಿವಾಸಿಯಾಗಿದ್ದು ಏನಂತಾರೆ ಮನೆ ಬಾಡಿಗೆ ಹುಡುಕು ಅಂತ ಕೆಲಸಕ್ಕೆ ಬಂದಿದ್ರು. ಅಪಾರ್ಟ್ಮೆಂಟ್ ಅಲ್ಲಿ ಒಳಗಡೆ ಹೋಗುವ ಕಾರನ್ನ ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಏನು ಅಂತಂದ್ರೆ ಮನೆಯವರನ್ನ ಕರ್ಕೊಂಡು ಒಳಗಡೆ ಹೋದಂತ ಸಂದರ್ಭದಲ್ಲಿ ಏಕಾಏಕಿ ಏನು ಅಂತಂದ್ರೆ ಈ ಒಂದು ಬೆಕ್ಕಿನ ಮರಿ, ತುಂಟ ಬೆಕ್ಕಿನ ಮರಿ ಅಂತಾನೆ ಹೇಳ್ಬೋದು, ಇದು ಕಾರಿನ ಒಳಗಡೆ ಹೋಗಿತ್ತು. ಹೀಗಾಗಿ ಅದು ಅವರ ಗಮನಕ್ಕೆ ಬಂದಿರಲಿಲ್ಲ. ಅದಲ್ಲದೆ ಏನು ಅಂತಂದ್ರೆ ಬಂದಂತವ್ರು ಸುಮಾರು ಕೆಲವತ್ತು ಬಿಟ್ಕೊಂಡು ಬಂದು ಕಾರನ್ನ ಚಲಾಯಿಸ್ಕೊಂಡು ಹೋಗ್ತಂತ ಸಂದರ್ಭದಲ್ಲಿ ರೈಟ್ ದತ್ತಾತ್ರೇಯ, ಧ್ವನಿ ಸ್ಪಷ್ಟವಾಗಿಲ್ಲ. ಒಟ್ಟಾರೆ ಬೆಕ್ಕನ್ನ ಸೇಫ್ ಆಗಿ ಹೊರಗೆ ಸದ್ಯಕ್ಕೆ ತೆಗೆಯಲಾಗಿದೆ. ದೃಶ್ಯದಲ್ಲೂ ಕೂಡ ಅದನ್ನು ನಾವು ಗಮನಿಸಿದ್ವಿ.